ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮತ್ತು ಮಳೆಯ ಅಬ್ಬರ ಇರುವಂಥದ್ದು ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಗಾಳಿಗೆ ಮರ ಮುರಿದು ಬಿದ್ದು ಮಹಿಳೆಯ ಕೈ ಕಟ್ಟಾಗಿದೆ. ಈ ಘಟನೆ ನಡೆದಿರುವಂಥದ್ದು ಮೂಡಿಗೆರೆ ತಾಲೂಕಿನ ಮಲೆಮನೆ ಗ್ರಾಮದಲ್ಲಿ. ಮರ ಸೀಳಿ ಬಂದು 42 ವರ್ಷದ ಮಹಿಳೆಯ ಕೈಯನ್ನು ಕತ್ತರಿಸಿದೆ. ಗಾಯಾಳು ಮಹಿಳೆ ಮಂಗಳೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರನ್ನು ಅಲ್ಲಿಗೆ ರವಾನೆ ಮಾಡಲಾಗಿದೆ. ಈಗ ಬಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಭಾರೀ ಗಾಳಿ ಭಾರೀ ಮಳೆಯಿಂದಾಗಿ ಈ ಒಂದು ದುರಂತ ಸಂಭವಿಸಿದೆ. ಮರದ ಕೊಂಬೆಯೊಂದು ಕಟ್ಟಾಗಿ ಬಂದು ಮಹಿಳೆಯ ಕೈಯನ್ನು ಕತ್ತರಿಸಿದೆ. ಸಂಪೂರ್ಣವಾಗಿ ಕೈ ಕತ್ತರಿಸುವಂತಹ ಪರಿಸ್ಥಿತಿ. ಕೈ ಕಟ್ಟಾಗಿ ಹೋಗಿದೆ. ಮರಗಳೇ ಧರಾಶಾಹಿ ಆಗ್ತಾ ಇದ್ದಾವೆ ಅಲ್ಲಿ ಚಿಕ್ಕಮಗಳೂರಿನಲ್ಲಿ. ಮೂಡಿಗೆರೆ ತಾಲೂಕಿನ ಮಲೆಮನೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 42 ವರ್ಷದ ಮಹಿಳೆಯ ಕೈ ಕತ್ತರಿಸಿ ಹೋಗಿದೆ. ಗಾಯಾಳು ಮಹಿಳೆಯನ್ನು ಸದ್ಯ ಮಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಲ್ಲಿ ಆಕೆಗೆ ಚಿಕಿತ್ಸೆಯನ್ನು ಮುಂದುವರಿಸಿರುವಂಥದ್ದು. ಆಕೆಯ ತುಂಡಾಗಿರುವಂತಹ ಕೈಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ, ಕತ್ತರಿಸಿರುವ ಕೈಯನ್ನು. ಅದು ಮರ ಬಿದ್ದು ಈ ಒಂದು ದುರಂತ ಸಂಭವಿಸಿರುವಂಥದ್ದು. ಮರ ಕಟ್ಟಾಗಿ ಬಿದ್ದಿದ್ದರಿಂದಾಗಿ ಭಾರೀ ಗಾಳಿಗೆ ಅಲ್ಲಿ ನಿರಂತರವಾಗಿ ಮಳೆಯೂ ಆಗ್ತಾ ಇದೆ. ಗಾಳಿ ಮಳೆಯಿಂದ ಉಂಟಾದಂತಹ ಅವಾಂತರ. 42 ವರ್ಷದ ಮಹಿಳೆಯ ಕೈ ಕಟ್ಟಾಗಿದ್ದು ಆಕೆಯನ್ನು ಮಂಗಳೂರಿನ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಮಲೆನಾಡಿನಲ್ಲಿ ಮಳೆಯ ಅಬ್ಬರದ ಕಾರಣದಿಂದಾಗಿ ಹಳ್ಳಕೊಳ್ಳಗಳು ಮೈದುಂಬಿ ಹರಿತಾ ಇದ್ದಾವೆ. ಮೂಡಿಗೆರೆ ತಾಲೂಕಿನ ಕೋಗಿಲೆಯ ಹಬ್ಬಿ ಹಳ್ಳ ಉಕ್ಕಿ ಹರಿತಾ ಇದೆ. ಈಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೋಗಿಲೆಯಲ್ಲಿ ಇರುವಂತಹ ಹಬ್ಬಿ ಹಳ್ಳ ಇದು. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ನಿರಂತರವಾಗಿ ಅಲ್ಲಿ ಮಳೆ ಸುರಿತಾ ಇದೆ. ಜೋರು ಗಾಳಿ ಕೂಡ ಬೀಸ್ತಾ ಇರುವಂಥದ್ದು. ಗಾಳಿ ಮಳೆಯಿಂದಾಗಿ ಮಲೆನಾಡಿನ ರಸ್ತೆ ಸಂಪರ್ಕಗಳು ಕಟ್ಟಾಗ್ತಾ ಇದ್ದಾವೆ. ಹಲವೆಡೆ ವಿದ್ಯುತ್ ಸಂಪರ್ಕ ಕಟ್ಟಾಗ್ತಾ ಇದೆ. ಕುಗ್ರಾಮಗಳು ಕತ್ತಲಲ್ಲಿ ಇರುವಂಥದ್ದು. ಹಲವು ಕುಗ್ರಾಮಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂತಹ ಹಲವು ಗ್ರಾಮಗಳಲ್ಲಿ ಈಗ ವಿದ್ಯುತ್ ಸಂಪರ್ಕವೂ ಇಲ್ಲದಂತಾಗಿದೆ. ಕಾರಣ ಅಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ. ನಿನ್ನೆ ಮಧ್ಯಾಹ್ನದಿಂದಲೂ ನಿರಂತರವಾಗಿ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆಯಲ್ಲಿ.